ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆನ್ನುವ ಎಚ್ಚರಿಕೆ ಪ್ರಿಯರೇ. ಪೌಲನು ಕೊಲಸ್ಸೆ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 23ನೇ ವಾಕ್ಯದವರೆಗೆ ನೋಡ್ತೇವೆ ಪ್ರಿಯರೇ. ಪೌಲನು ಕೊಲಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದು ಎಂದು ಎಚ್ಚರಿಸುತ್ತಿದ್ದಾನೆ. ಈ ಅಂಶವನ್ನು ನಾವು ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ದೇವರ ಆತ್ಮನ, ಸತ್ಯದ ಆತ್ಮನ, ಕೃಪೆಯ ಆತ್ಮನ, ಯೇಸುವಿನ ಆತ್ಮನ ಸಹಾಯ ಬೇಡಿಕೊಳ್ಳೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸರಿ. ಕೇಳಲಿರುವ ವಾಕ್ಯ ಭಾಗ ನಾವು ಹೃದಯದಲ್ಲಿ ಫಲವತ್ತಾದ ಭೂಮಿಯಲ್ಲಿ ಬಿದ್ದಂತೆ 100ರಷ್ಟು ಫಲ ಕೊಡುವಂತೆ ಪ್ರೀತಿಯಿಂದ ನಾವು ಹೊಂದಿಕೆಯಾಗುವಂತೆ ಪ್ರಭು ವಾಕ್ಯ ನಮ್ಮೆಲ್ಲರನ್ನು ಸಹಾಯ ಮಾಡಲಿ. ಹೀಗೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೇವದೂತರು ಆರಾಧಿಸುವ ಸತ್ಯದೇವರೇ, ಸೃಷ್ಟಿಕರ್ತನೆ, ಲೋಕಕ್ಕೆಲ್ಲ ಬೆಳಕಾದ ದೇವರೇ, ಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿಮಗೆ ತಂದೆ. ದೇವ, ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಪೌಲನು ಕೊಲಸ್ಸೆ ಸಭೆಗೆ ಹೇಳಿದ ವಾಕ್ಯಗಳಿಂದ ನಾವು ಧ್ಯಾನಿಸಲಿರುವಾಗ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ ಪೌಲನು ಕೊಲಸ್ಸೆಯವರಿಗೆ ಯಾವ ರೀತಿಯಲ್ಲಿ, ಯಾವ ಉದ್ದೇಶದಿಂದ ಹೇಳಿದ್ದಾನೋ ಅದೇ ಉದ್ದೇಶದಲ್ಲಿ ನಾವು ಧ್ಯಾನಿಸುವಂತೆ, ಅರ್ಥ ಮಾಡಿಕೊಳ್ಳುವಂತೆ, ಸುಳ್ಳು ಬೋಧಕರಿಂದ ನಿಮ್ಮ ಯಥಾರ್ಥ ಮಕ್ಕಳನ್ನು, ಪ್ರಿಯ ಮಕ್ಕಳನ್ನು ಕಾಪಾಡಬೇಕೆಂದು ನಿಜವಾದ ಬೋಧನೆಯಲ್ಲಿ, ಉಪದೇಶದಲ್ಲಿ ನೆಲೆಗೊಳಿಸಿ ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ಕೊನೆಯವರೆಗೂ ನಿಂತು ಫಲ ಕೊಡುವರಾಗುವಂತೆ, ಪರಲೋಕ ಎಂಬ ಪರಿಶುದ್ಧ ಪಟ್ಟಣ ಸೇರುವಂತೆ ನಿಮ್ಮ ಪ್ರಿಯ ಮಕ್ಕಳದೇ ವಾಕ್ಯದಲ್ಲಿ ಬಂದಿರುವ ಪ್ರತಿಯೊಬ್ಬ ಮಗಳನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು, ಪ್ರಜೆಗಳನ್ನು ಜ್ಞಾಪಿಸಿಕೊಂಡು ಅನುಗ್ರಹಿಸಬೇಕೆಂದು, ಹೀಗೆ ಸೈತಾನನ ಎಲ್ಲ ಕುತಂತ್ರಗಳನ್ನು ನಾವು ಅರಿತವರಾಗಿ ಬಂಧಿಸಿ ಪಾತಾಳಕ್ಕೆ ತಳ್ಳುವಂತೆ ಸ್ವರ್ಗದ ಪರಿಶುದ್ಧಾತ್ಮನ, ಜೀವಮರಣಗಳ ಒಡೆಯನ ಭೂಮಿಯ ಮೇಲೆ ದೇವರೇ ನಿಮ್ಮ ಸರ್ವಶಕ್ತಿಯ ಅಭಿಷೇಕ ದಯಪಾಲಿಸಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ದೇವಕುಮಾರನಾದ ಯೇಸು ಕ್ರಿಸ್ತ ನಾಮದ ಪ್ರಾರ್ಥಿಸುತ್ತೇವೆ. ಪರಿಶುದ್ಧ ಸರ್ವಶಕ್ತ ಜೀವವುಳ್ಳ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಎಚ್ಚರಿಕೆ. ಪೌಲನು ಕೊಲಸ್ಸೆ ಸಭೆಗೆ ಹೇಳುತ್ತಿದ್ದಾನೆ ಪ್ರೇರೆ. ನಾವು ಇದಕ್ಕೆ ಮೊದಲು ವಾಕ್ಯದೊಳಗೆ ಪ್ರವೇಶವಾಗುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಸ್ತುತಿಗಳ ಸಿಂಹಾಸನ. ಅದು ಪ್ರೇರೆ, ನಮ್ಮ ದೇವರು ಸ್ತುತಿ ಸಿಂಹಾಸನದಲ್ಲಿ ಆಸೀನನಾಗಿರುವ ದೇವರಾಗಿದ್ದಾನೆ ಪ್ರೇರೆ. ಆ ಸ್ತುತಿಸುವವರೇ ಆತನಿಗೆ ಮೆಚ್ಚುಗೆಯಾದವರು. ಸ್ತುತಿ ನಮ್ಮ ಸ್ಥಿತಿಯನ್ನು ಮಾರ್ಪಡಿಸುತ್ತದೆ. ಅದು ಪ್ರೇರೆ, ಅಂತ ಸ್ತುತಿಗಳ ಸಿಂಹಾಸನದ ಮೇಲೆ ಆಸೀನನಾಗಿರುವ ನಮ್ಮ ಜೀವಿತದ ಎಲ್ಲ ಸ್ಥಿತಿಗಳನ್ನು ಮಾರ್ಪಡಿಸುವ ದೇವರಾದ, ಇಲ್ಲದ್ದನ್ನು ಇರುವುದಾಗಿ ಕರೆಯುವ ಮತ್ತು ಸತ್ತದ್ದನ್ನು ಬದುಕಿಸುವ ದೇವರಾದ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಸ್ತುತಿಸೋಣ ಪ್ರೇರೆ. ಹಾಡನ್ನು ನನ್ನೊಂದಿಗೆ ಏಕೀಭವಿಸಿರಿ. ಹಾಡು ಸ್ತುತಿಗಳ ಸಿಂಹಾಸನ. ಸ್ತುತಿ ಸಿಂಹಾಸನ ಸೀನ ನೀನು, ಅತ್ಯುನ್ನತವಾದ ತೇಜೋ ನಿವಾಸಿನಿ, ದಯಾರಸ ಯೇಸು ರಾಜ, ದಯಾರಸ ಯೇಸು ರಾಜ, ನಿನ್ನ ರೂಪವ ವರ್ಣಿಸಲಾರೆನಯ್ಯ. ಕ್ರಿಸ್ತನೇ, ನಿನ್ನ ರೂಪವ ವರ್ಣಿಸಲಾಗದಯ್ಯ. ಸ್ತುತಿ ಸಿಂಹಾಸನ ಸೀನ ನೀನು, ಅತ್ಯುನ್ನತನಾದ ತೇಜೋ ನಿವಾಸಿಯೇ, ನೀನು ಇಲ್ಲದ ಕ್ಷಣವು ನನಗೆ ಶೂನ್ಯವೇ ದೇವಾ. ಎಸಪ್ಪ, ನೀನು ಇಲ್ಲ
ಇಲ್ಲದ ಕ್ಷಣವು ನನಗೆ ಶೂನ್ಯವೇ ದೇವಾ. ನೀನಿರುವೆ ಎಂದು ತಾನೇ ನಾನು ಈ ಆತ್ಮೀಯ ಯಾತ್ರೆಯೋಳು ಪ್ರಭುವೇ. ನೀರುವೆ ಎಂದು ತಾನೇ ನಾವು ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಜೊತೆ ನಾ ಕೋರಿದೆ, ನಿಮ್ಮ ಜೊತೆ ನಾವು ಕೋರಿದೆವು. ಸ್ತುತಿ ಸಿಂಹಾಸನಾಸೀನ ನೀನು ಕ್ರಿಸ್ತನೇ, ಅತ್ಯುನ್ನತನಾದ ತೇಜೋ ನಿವಾಸಿಯೇ. ದಯಾರಸ ಯೇಸು ರಾಜ, ದಯಾರಸ ಯೇಸು ರಾಜ, ನಿನ್ನ ರೂಪವ ವರ್ಣಿಸಲಾರೆನಯ್ಯ, ನಿನ್ನ ರೂಪವ ವರ್ಣಿಸಲಾರೆವಯ್ಯ. ಸ್ತುತಿ ಸಿಂಹಾಸನಾಸೀನ ನೀನು, ಅತ್ಯುನ್ನತನಾದ ತೇಜೋ ನಿವಾಸಿಯೇ. ಆಧಾರವಿಲ್ಲದೆ ನಾಲ್ಕು ದಿಕ್ಕಲಿ ತಿರುಗಿದೆ ನಾನು, ಆಧಾರವಿಲ್ಲದೆ ಹುಳುವಿನಂತೆ ನಾಲ್ಕು ದಿಕ್ಕಲಿ ತೆವಳಿದೆ. ನಿನ್ನ ಶಿಲುಬೆ ಮೇಲೆ ನಾನು ಫಲಭರಿತನಾದೆನು ಕ್ರಿಸ್ತೇಸುವೆ. ನಿನ್ನ ಶಿಲುಬೆ ಮೇಲೆ ನಾವೆಲ್ಲ ಫಲಭರಿತರಾದೆವು. ನಿನ್ನ ಶಿಲುಬೆ ನಾ ಕೋರಿದೆ ಎಸಪ್ಪ, ನಿಮ್ಮ ಶಿಲುಬೆ ನಾವು ಕೋರಿದೆವು. ಸ್ತುತಿ ಸಿಂಹಾಸನಾಸೀನ ನೀನು, ಅತ್ಯುನ್ನತನಾದ ತೇಜೋ ನಿವಾಸಿಯೇ. ದಯಾರಸ ಯೇಸು ರಾಜ, ದಯಾರಸ ಕ್ರಿಸ್ತೇಸು ರಾಜ, ನಿನ್ನ ರೂಪವ ವರ್ಣಿಸಲಾಗದಯ್ಯ, ನಿನ್ನ ಪ್ರಕಾಶವ ವರ್ಣಿಸಲಾರೆನಯ್ಯ. ಸ್ತುತಿ ಸಿಂಹಾಸನಾಸೀನ ನೀನು ಪ್ರಭು, ಅತ್ಯುನ್ನತನಾದ ತೇಜೋ ನಿವಾಸಿಯೇ. ಆಮೇನ್. ಹೌದು ಪ್ರೇರೆ, ನಮ್ಮ ಪ್ರಭು ಸ್ತುತಿ ಸಿಂಹಾಸನಾಸೀನ ಇದ್ದಾನೆ ಪ್ರೇರೆ. ಪರಲೋಕ ಉನ್ನತ ಲೋಕ ಎಂಬ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ಆ ತಂದೆ ಯೇಸು ಕ್ರಿಸ್ತನು, ಪರಿಶುದ್ಧ ಆತ್ಮಸ್ವರೂಪನು, ಜಜ್ಜಿಯೋದ ಮನ ಮುರಿದ ದೀನನ ಹೃದಯದಲ್ಲಿ ಮನಸ್ಸಿನಲ್ಲಿ ಎದ್ದುಕೊಂಡು ಜಜ್ಜಿಯೋದ ದೀನನ ಹೃದಯವನ್ನು ಮನಸ್ಸನ್ನು ಉಜ್ಜೀವಪಡಿಸುವ ಅದಕ್ಕೆ ಬರುತ್ತಿದ್ದಾನೆ ಪ್ರೇರೆ, ಬಂದಿದ್ದಾನೆ. ಹೌದು, ಪ್ರಾರ್ಥಿಸುವುದಾದರೆ, ವಿಶ್ವಾಸುವುದಾದರೆ, ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬ ಮಗ ಮಗಳಿಗೂ ದೇವರ ಆತ್ಮ ವಾಗ್ದಾನ ಮಾಡಲಾಗಿದೆ. ಆತ್ಮಸ್ವರೂಪನಾದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮೊಳಗೆ ಪ್ರವೇಶ ಆಗುತ್ತಿದ್ದಾನೆ ಪ್ರೇರೆ. ಹೌದು, ಹೀಗೆ ಅತ್ಯುನ್ನತನಾದ ತೇಜ ನಿವಾಸಿಯಾದ ತಂದೆ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮ ಎಂಬ ದಯಾರಸವಾಗಿ ನಮ್ಮ ಹೃದಯದಲ್ಲಿ ಎಳೆದು ಬರಲಿದ್ದಾನೆ ಪ್ರೇರೆ. ರೋಮಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುತ್ತೇವೆ, ದೇವರು ತನ್ನ ಪ್ರೀತಿ ರಸವನ್ನು ಪರಿಶುದ್ಧ ಆತ್ಮನ ಮೂಲಕ ನಮ್ಮ ಹೃದಯಕ್ಕೆ ಧಾರಾಳವಾಗಿ ಸುರಿಸಿದ್ದಾನೆ. ಹೌದು ಪ್ರೇರೆ, ಪ್ರೀತಿಯ ರಸ, ದಯಾರಸ ಯೇಸು ರಾಜ, ಆತನ ರೂಪವನ್ನು ವರ್ಣಿಸಲಾರೆವು ಪ್ರೇರೆ. ಏಕೆಂದರೆ 10,000 ಜನರಲ್ಲಿ ಧ್ವಜಪ್ರಾಯನು, ಅತಿ ಸುಂದರನು. ಹೌದು ಪ್ರೇರೆ, ಈ ಸೃಷ್ಟಿಯನ್ನೇ ನೋಡುವುದಕ್ಕೆ ಎಷ್ಟು ಸೌಂದರ್ಯ ಪ್ರೇರೆ. ಅದನ್ನು ಸೃಷ್ಟಿಸಿದಾತ ಇನ್ನೆಷ್ಟು ಸುಂದರವಾಗಿರಬೇಕು. ಹೌದು, ಈ ಸುಂದರ ಮೋಸಗೊಳಿಸುತ್ತದೆ ಪ್ರೇರೆ. ಸೃಷ್ಟಿಸಲ್ಪಟ್ಟ ಸ್ತ್ರೀ, ಪುರುಷ, ವಸ್ತು, ಬಂಗಲೆ, ಕಾರು ಇತ್ಯಾದಿ ಇತ್ಯಾದಿ ಬಟ್ಟೆ ಆಗಿರ್ಬೋದು ಪ್ರೇರೆ, ಗಿಡ ಮರಗಳು, ಗಾರ್ಡನ್. ಆದರೆ ದೇವರ ರೂಪ, ಸೌಂದರ್ಯ ಮನುಷ್ಯನನ್ನು ಮೋಸಗೊಳಿಸುವುದಿಲ್ಲ. ಅದು ಪ್ರೇರೆ, ನಾವು ಜ್ಞಾನೋಕ್ತಿ ಗ್ರಂಥ 31ನೇ ಅಧ್ಯಾಯ 30-31ನೇ ವಾಕ್ಯದಲ್ಲಿ ಓದುತ್ತೇವೆ. ಭಯಭಕ್ತಿಯುಳ್ಳವಳೆ ಸ್ತೋತ್ರ ಪಾತ್ರಗಳು ಪ್ರೇರೆ. ಯಾರು ಅಂದವು, ಅಲಂಕಾರವು ನೆಚ್ಚತಕ್ಕದ್ದಲ್ಲ, ಸೌಂದರ್ಯವು ನೆಲೆಯಾದುದಲ್ಲ,
ಯೆಹೋವನಲ್ಲಿ ತಂದೆಯಾದ ದೇವರಲ್ಲಿ ಭಯಭಕ್ತಿಯುಳ್ಳಾತನೇ ಧನ್ಯರು. ಹೌದು ಪ್ರೇರೆ. ಹೀಗೆ ಪ್ರಭುವಿನ ರೂಪವನ್ನು ವರ್ಣಿಸಲಾರೆವು ಪ್ರೇರೆ. ಹೀಗೆ ನೀನು ಇಲ್ಲದ ಕ್ಷಣ ನಮಗೆ ಶೂನ್ಯ ಎಂದು ಭಕ್ತನು ಬರೀತಿದ್ದಾನೆ. ಹೌದು ಪ್ರೇರೆ, ಪ್ರಭು ಇಲ್ಲದ ಕ್ಷಣ ಶೂನ್ಯನೇ. ಆತನ ಸನ್ನಿಧಿ ನಿರಂತರ ಅನುಭವಿಸಬೇಕಾಗಿದೆ ಪ್ರೇರೆ. ಆ ಮಾರ್ತಾ ಮರಿಯರು ತಮ್ಮ ಮನೆಗೆ ಯೇಸು ಕ್ರಿಸ್ತನ ಸ್ವಾಗತಿಸುತ್ತಾರೆ. ಮರಿಯಳಾದರೂ ಪ್ರಭುವಿನ ಪಾದದಲ್ಲಿ ನಿರಂತರವಾಗಿ ಪ್ರಭುವಿನ ವಾಕ್ಯವನ್ನು ಕೇಳುತ್ತಾಳೆ. ಹೌದು, ಆಕೆಗೆ ಪ್ರಭು ಇಲ್ಲದ ಸಮಯ ಕ್ಷಣ ಶೂನ್ಯವಿದ್ದಂತೆ ಕಾಣಿಸಿತು, ಮಾರ್ತಾಳ ತಂಗಿ ಮರಿಯ. ಹೌದು ಪ್ರೇರೆ. ಆದ್ದರಿಂದ ಆಕೆಯ ಕಡೆಯಿಂದ ಆ ಒಳ್ಳೆಯ ಕ್ಷಣವನ್ನು ಯಾರಿಂದಲೂ ತೆಗೆಯಲಾಗದು ಎಂದು ಮಾರ್ತಾಳಿಗೆ ಹೇಳುತ್ತಾನೆ ಪ್ರಭು ಯೇಸು. ಹೀಗೆ ಈ ಆತ್ಮೀಯ ಯಾತ್ರೆಯೊಳಗೆ ಪ್ರಭು ಇರುವನು ಎಂದೇ ವಿಶ್ವಾಸದೊಂದಿಗೆ ಈ ಆತ್ಮೀಯ ಯಾತ್ರೆಯೊಳಗೆ ನಾವು ಸಾಗಬೇಕಾಗಿದೆ ಪ್ರೇರೆ. ಪ್ರಭುವಿನ ಜೊತೆಯನ್ನೇ ಸ್ನೇಹವನ್ನೇ ಕೋರಬೇಕಾಗಿದೆ. ಪ್ರತಿದಿನ ಪ್ರತಿಕ್ಷಣ ಪರಲೋಕ ಎಂಬ ಪರಿಶುದ್ಧ ಪಟ್ಟಣಕ್ಕೆ ಪ್ರಭುವನ್ನು ಮುಖಾಮುಖಿ ನೋಡುವವರೆಗೂ ಪ್ರಭು ಇದ್ದಾನೆ ಎಂದೇ ಈ ವಿಶ್ವಾಸ ಎಂಬ, ನಿರೀಕ್ಷೆ ಎಂಬ, ಪ್ರೀತಿ ಎಂಬ ಯಾತ್ರೆಯೊಳಗೆ ಪರಲೋಕದಿಂದ ಇಳಿದು ಬಂದ ಪರಿಶುದ್ಧ ಆತ್ಮನೊಂದಿಗೆ ನಾವು ಪ್ರಭುವಿನ ಜೊತೆ ಕೋರಬೇಕಾಗಿದೆ. ಹೀಗೆ ಆಧಾರವಿಲ್ಲದೆ ಒಂದು ಪಶುವಿನಂತೆ ಜ್ಞಾನವಿಲ್ಲದ, ತಿಳುವಳಿಕೆ ಇಲ್ಲದ ಅಜ್ಞಾನಿಗಳಾಗಿ ಆಧಾರವಿಲ್ಲದೆ ತಿರುಗುತ್ತಿರುವಾಗ, ಆದರೆ ಪ್ರಭು ಶಿಲುಬೆ ಪ್ರೀತಿ ನಮ್ಮನ್ನು ಆಕರ್ಷಿಸುತ್ತದೆ ಪ್ರೇರೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಯೋಹಾನ ಸುವಾರ್ತೆಯಲ್ಲಿ 2:3 ಅಧ್ಯಾಯದಲ್ಲಿ, ನನ್ನನ್ನು ಭೂಮಿಯ ಮೇಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎತ್ತರದಲ್ಲಿ ಇಟ್ಟಾಗ ಮನುಷ್ಯಕುಮಾರನನ್ನು ನಾನು ಎಲ್ಲರನ್ನು ನನ್ನ ಕಡೆಗೆ ಸೆಳೆದುಕೊಳ್ಳುವೆನು. ಹೌದು ಪ್ರೇರೆ. ಆ ಶಿಲುಬೆಯ ಮೇಲೆ ನಾವು ಫಲಭರಿತರಾಗುತ್ತೇವೆ ಪ್ರೇರೆ. ನಿಜವಾದ ಪ್ರೀತಿ ಏನೆಂದು ತಿಳಿದು ಬರುತ್ತದೆ. ಹೌದು, ಮನುಷ್ಯ ಪ್ರೀತಿ, ಲೋಕ ಪ್ರೀತಿ ಶಾಶ್ವತವಾದುದಲ್ಲ. ಯೇಸುವಿನ ಪ್ರೀತಿಗೆ ಕೊನೆಯಿಲ್ಲ ಪ್ರೇರೆ. ಹೌದು, ಹೀಗೆ ಅತ್ಯುನ್ನತನಾದ ಪ್ರಭು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರೆ. ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಈಗ ನಿಂತಿದ್ದೇನೆ, ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ನಿಮ್ಮೊಂದಿಗೆ ಊಟ ಮಾಡುತ್ತೇನೆ, ನೀವು ನನ್ನೊಂದಿಗೆ ಊಟ ಮಾಡುತ್ತೀರಿ. ಹೌದು ಪ್ರೇರೆ. ವಿಶ್ವಾಸ, ಪರಿಶುದ್ಧಾತ್ಮನ ಅಭಿಷೇಕ, ಆತನ ಪವಿತ್ರ ಆತ್ಮನ ವರ ಫಲ ಆಯುಧಗಳಲ್ಲಿ ನಾವು ಸಂತೋಷ ಪಡುತ್ತೇವೆ. ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಾಗ ನನ್ನ ವಿಶ್ವಾಸವನ್ನು ನಾನು ಮಾಡಿದಂತೆ ಆತನು ಕಾರ್ಯ ಮಾಡುತ್ತಾನೆ. ಅಷ್ಟೇ ಏಕೆ, ಅವುಗಳಿಗಿಂತಲೂ ದೊಡ್ಡ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಅದು ಏಕೆಂದರೆ ನಾನು ತಂದೆ ಬಳಿಗೆ ಹೋಗುತ್ತಿದ್ದೇನೆ. ತಂದೆ ಮಗನಲ್ಲಿ ಮಹಿಮೆಯಾಗುವಂತೆ ನನ್ನ ಹೆಸರು ನೀವೇನು ಬೇಡಿಕೊಂಡರು ನಾನು ಅದನ್ನು ಮಾಡಿಯೇ ತೀರುತ್ತೇನೆ. ಏನು ಬೇಡಿಕೊಳ್ಳಿರಿ, ನಿಮ್ಮ ಆನಂದವು ಪರಿಪೂರ್ಣವಾಗುವಂತೆ ನಾನು ಮಾಡುತ್ತೇನೆ ಎಂದು ಯೇಸು ಹೇಳುತ್ತಿದ್ದಾನೆ ಪ್ರೇರೆ. ಆದ್ದರಿಂದ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಈ ದಿನ ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಪ್ರೇರೆ ಅಂಶ, ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂಬ ಎಚ್ಚರಿಕೆ. ನಾವು ಪರಿಶುದ್ಧ ಗ್ರಂಥ ಪೌಲನು ಕೊಲೊಸ್ಸೆಯವರಿಗೆ ಸಭೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ ಓದಿಕೊಳ್ಳೋಣ ಪ್ರೇರೆ. ಕೊಲೊಸಿಯನ್ಸ್ ಲೆಟರ್ ಚಾಪ್ಟರ್ 2 ವರ್ಸ್ 1 to 23rd ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆ, ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂಬ ಎಚ್ಚರಿಕೆ. ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂಬ ಎಚ್ಚರಿಕೆ ಅಂದರೆ, ಸುಳ್ಳು ಬೋಧಕರು ಯಾವಾಗ ಆಗುತ್ತಾರೆ ಪ್ರೇರೆ ಅಂದರೆ, ಅಲ್ಲಿ ವಾಕ್ಯದಲ್ಲಿ ಇರುವುದೊಂದು, ಇವರು ಹೇಳುವುದೊಂದು. ಪ್ರೇರೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನಲ್ಲ, ಪರಿಸರ ಶಾಸ್ತ್ರಿಗಳ ಕುರಿತು, ಪರಿಸಾಯರ ಹುಳಿಹಿಟ್ಟಿನ ಬೋಧನೆಯ ಕುರಿತು ಎಚ್ಚರಿಕೆ. ಹೌದು ಪ್ರೇರೆ. ಅಲ್ಲಿ ಸಂಪ್ರದಾಯಗಳ ನೆವದಲ್ಲಿ ದೇವರ ವಾಕ್ಯಗಳನ್ನು ನಿರರ್ಥಕ ಮಾಡುತ್ತಿದ್ದರು. ಅವರು ಮೋಶೆಯ ಸ್ಥಾನದಲ್ಲಿ ಕೂತುಕೊಂಡಿದ್ದಾರೆ ಎಂದು ಯೇಸು ಹೇಳುತ್ತಿದ್ದಾನೆ. ಆದ್ದರಿಂದ ಅವರು ಹೇಳುವುದನ್ನು ಆಲಿಸಿರಿ, ಪಾಲಿಸಿರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿರಿ ಎಂದು ಹೇಳಿದ. ಆದರೆ ಯೇಸು ಕ್ರಿಸ್ತನು ಪರಿಸರ ಶಾಸ್ತ್ರಿಗಳೊಂದಿಗೆ ಇಜ್ಜೋಡಾಗಿ ನಡೆಯಲಿಲ್ಲ. ಅವರನ್ನು ನೀವು ಸುಣ್ಣ ಬೆಳೆದ ಸಮಾಧಿಗಳು, ನೀವು ಒಂಟೆ ನುಂಗುವವರು, ಸೊಳ್ಳೆ ಸೋಸುವವರು, ಅಂದರೆ ದೊಡ್ಡ ಕಾಣಿಕೆಗಳನ್ನು ಬಚ್ಚಿಟ್ಟು ಸಣ್ಣ ಕಾಣಿಕೆಗಳನ್ನು ಪ್ರಕಟಿಸುತ್ತಾರೆ. ಸುಣ್ಣ ಬೆಳೆದ ಸಮಾಧಿಗಳು ಅಂದರೆ ಹೊರಗಡೆ ನೋಡಲು ಅಂದ ಚಂದವಾದ ಬಟ್ಟೆಗಳನ್ನು ಧರಿಸಿಕೊಳ್ತಾರೆ, ಒಳಗಡೆ ಸತ್ತವರ ಎಲುಬುಗಳಿಂದ ಆ ಸಮಾಧಿ ಹೀಗೆ ಕೊಳಕಾಗಿರುತ್ತದೋ ಇವರ ಅಂತರಂಗ ಕೂಡ ಕೊಳಕು ಎಂದು ಹೇಳ್ತಿದ್ದಾನೆ. ಮತ್ತು ನೀವು ಸರ್ಪ ಸಂತತಿಯವರು ಎಂದು ಹೇಳ್ತಿದ್ದಾನೆ ಶಾಸ್ತ್ರಿ ಪರಿಸಯರಿಗೆ. ಯಾಕಂದರೆ ಅವರು ದಶಮಾಂಶಗಳಲ್ಲಿ, ಕಾಣಿಕೆಗಳಲ್ಲಿ ಹೆಚ್ಚಳ ಪಡುತ್ತಿದ್ದರು ಮತ್ತು ಮಾನವರ ಸಂಪ್ರದಾಯಗಳಲ್ಲಿ ಹೆಚ್ಚಳ ಪಡುತ್ತಿದ್ದರು.
ಕೈ ತೊಳಕೊಳ್ಳದೆ ಊಟ ಮಾಡುವುದು ತಪ್ಪು ಎಂದು ಯೇಸುವಿಗೆ ಹೇಳುತ್ತಿದ್ದಾರೆ. ನಿನ್ನ ಶಿಷ್ಯರು ನೋಡು, ಕೈ ತೊಳೆದುಕೊಳ್ಳದೆ ಊಟ ಮಾಡುತ್ತಿದ್ದಾರೆ, ಮೋಶೆಯ ಸಂಪ್ರದಾಯವನ್ನು ಮೀರುತ್ತಿದ್ದಾರೆ ಎಂದು ಹೇಳಿದಾಗ ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರಿಯರೇ, ಏನೆಂದರೆ ನಾವು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೌದು, ಮನುಷ್ಯನು ಕೈ ತೊಳೆಕೊಳ್ಳದೆ ಊಟ ಮಾಡುವುದರಿಂದ ಅಶುದ್ಧ ಆಗುವುದಿಲ್ಲ. ಅದು ಊಟ ಮಾಡುವುದು ಅಂತರಂಗದಲ್ಲಿ ಹೋಗುವುದಿಲ್ಲ, ಅದು ಹೊಟ್ಟೆಯೊಳಗೆ ಹೋಗಿ ಬಹಿರ್ದೇಶಕ್ಕೆ ಹೋಗುತ್ತದೆ. ಆದರೆ ಅಂತರಂಗದೊಳಗಿಂದ ಹೊರಡುವ ಪ್ರತಿಯೊಂದು ಮನುಷ್ಯನನ್ನು ಹೊಲಸು ಮಾಡುತ್ತವೆ. ಹೌದು ಪ್ರೇರೆ, ಅಲ್ಲಿ ಹೇಳುತ್ತಿದ್ದಾನೆ, ಕಾಮುಕತನ ಮತ್ತು ವ್ಯಭಿಚಾರ, ಸುಳ್ಳು, ಜಗಳ, ಹೊಟ್ಟೆಬಾಕತನ, ಕುಡಿಕತನ, ಜಾರತ್ವ, ಹೌದು ಪ್ರೇರೆ, ಭಿನ್ನಮತ ಮತ್ತು ಬಂಡತನ, ಜಗಳ, ಹೊಟ್ಟೆ ಕಿಚ್ಚು ಇತ್ಯಾದಿ ಪ್ರೇರೆ 14 ಹೇಳುತ್ತಿದ್ದಾನೆ ಯೇಸು ಕ್ರಿಸ್ತ ಪ್ರಭು. ಹೌದು, ಮತ್ತು ಇನ್ನು ಕೆಲವರು ಹೇಳ್ತಿದ್ದಾರೆ ಮಾಂಸ ತಿನ್ನುವುದು ತಪ್ಪಲ್ಲ, ಯಾವ ಮಾಂಸ? ಹಂದಿ ಮಾಂಸ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ, ಕ್ಯಾಥೋಲಿಕ್ ಬೈಬಲಲ್ಲಿ ಇರುತ್ತದೆ ಇದು ಮಕ್ಕಬೇರೆ ಗ್ರಂಥ ಎಂದು. ಅಲ್ಲಿ ಎಲ್ಲಾಜರ್ ಎಂಬ ವಯಸ್ಸಾದ ವೃದ್ಧ ಇರುತ್ತಾನೆ, ಯಹೂದ್ಯ ವ್ಯಕ್ತಿ. ಅಲ್ಲಿ ವಿರೋಧಿಗಳು ಯಹೂದ್ಯರನ್ನು ನಾಶ ಮಾಡಬೇಕು ಎಂದು ಉದ್ದೇಶದಿಂದ, ಅಥವಾ ಆ ಸಂಪ್ರದಾಯಗಳನ್ನು ನಾಶ ಮಾಡಬೇಕೆಂದು ಉದ್ದೇಶದಿಂದ, ಅಂದರೆ ದೇವರ ವಿಧಿ ನಾಶ ಮಾಡಬೇಕು ಉದ್ದೇಶದಿಂದ ಯಹೂದ್ಯರೆಲ್ಲರಿಗೆ ಮಾಂಸ ತಿನ್ನಬೇಕು, ಹಂದಿ ಮಾಂಸ ತಿನ್ನಬೇಕೆಂದು ವಿಧಿಸುತ್ತಾರೆ. ಅವರು ತಿನ್ನುತ್ತಿರುವುದಿಲ್ಲ, ತಿನ್ನಲಾರದವರನ್ನು ಸಾಯಿಸುತ್ತೇವೆ ಎಂದು ರಾಜಾಜ್ಞೆ ಹೊರಡಿತ್ತು ಪ್ರೇರೆ. ಆಗ ಎಲ್ಲರೂ ತಿನ್ನುತ್ತಾರೆ ಭಯಪಟ್ಟು, ಆದರೆ ಎಲ್ಲಾಜರ್ ಎಂಬ ವೃದ್ಧ ವ್ಯಕ್ತಿ ತಿನ್ನುವುದಿಲ್ಲ. ಆದ್ದರಿಂದ ಆ ಸೈನಿಕರು, ಆ ವಿರೋಧಿಗಳು ಹೇಳುತ್ತಾರೆ ಎಲ್ಲಾಜರ್ ಎಂಬ ವೃದ್ಧ ವ್ಯಕ್ತಿಗೆ, ನೋಡಯ್ಯ, ನೀನು ಭಾಳ ವೃದ್ಧ ವ್ಯಕ್ತಿ ಇದ್ದಿ, ನೀನು ಎಲ್ಲ ಜನರಿಂದ ಭಾಳ ಗೌರವಾನ್ವಿತ ವ್ಯಕ್ತಿ ಮತ್ತು ಜ್ಞಾನವಂತ ಭಕ್ತಿವಂತ, ನಿನ್ನನ್ನು ಹಿಂಸೆಪಡಿಸುವುದು ನಮಗೆ ಇಷ್ಟ ಇಲ್ಲ. ನೀನು ಈ ಸಾಧಾರಣ ಮಾಂಸ ತಿನ್ನು, ಅಂದರೆ ಕುರಿದಾಗ್ಬೋದು, ಕೋಳಿದಾಗ್ಬೋದು, ಎಮ್ಮೆ, ಎತ್ತು, ಇದೇ ಸಾಮಾನ್ಯ ಪಶುಗಳದ್ದು ತಿನ್ನು ಈ ಮಾಂಸ. ನಾವು ಹಂದಿ ಮಾಂಸ ತಿಂದಿದ್ದಿ ಎಂದು ನಾವು ಅಧಿಕಾರಿಗೆ ಹೇಳುತ್ತೇವೆ ಎಂದಾಗ ಕೂಡ ಆ ಎಲ್ಲಾಜರ್ ಎಂಬ ವಯಸ್ಸಾದ ವ್ಯಕ್ತಿ ಒಪ್ಪಿಕೊಳ್ಳುವುದಿಲ್ಲ. ಕಾರಣ, ನಾ ಯಾವುದು ಮಾಂಸ ತಿಂದರೂ ಕೂಡ ನೀವು ಅಲ್ಲಿ ಹೇಳುವುದೇ ಹಂದಿ ಮಾಂಸ ತಿಂದೀನೆಂದು. ಅದರಿಂದ ದೇವರ ಆಜ್ಞೆ ಮೀರುವುದಿಲ್ಲ. ಸಂಖ್ಯಾಕಾಂಡದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ, ಅಶುದ್ಧ ಪ್ರಾಣಿಗಳು, ಶುದ್ಧ ಪ್ರಾಣಿಗಳು. ಆ ಹಂದಿ ಅಶುದ್ಧ ಪ್ರಾಣಿಗಳ ವಿಭಾಗದಲ್ಲಿ ಬರುತ್ತಿದೆ. ಹೌದು ಪ್ರೇರೆ, ನಾನು ಕೆಲಸದ ನಿಮಿತ್ತ ಒಂದು ಊರಿಗೆ ಹೋದಾಗ ಅವರು ಒಂದು ದಿನ ಆ ಗುಡ್ ಫ್ರೈಡೇ ಇದ್ದದಂದು ಅವತ್ತು ಮಾಂಸ ಮಾಡಿದ್ರು ಅವ್ರ ಮನೆಗೆ, ಕುರಿದು, ಕೋಳಿದು, ಹಂದಿದು. ಅವರು ಕ್ಯಾಥಲಿಕ್, ಅವ್ರ ಮಗ ಫಾದರ್ನ ಮಾಡ್ಯಾರ, ಅವರಪ್ಪ ಅವ್ರ ಮನೆಗೆ ಕೆಲಸ ನಿಮಿತ್ತ ಹೋದಾಗ ಗುಡ್ ಫ್ರೈಡೇ ದಿನ ಇದ್ದದ್ದು ಅವತ್ತು, ಯೇಸು ಪುನರುತ್ಥಾನಾಗಿದ್ದ ದಿನ. ಅವರು ನನಗೆ ಮಾಂಸ ಹಾಕಿದರು. ನಾನು ಅದನ್ನು ಪರೀಕ್ಷೆ ಮಾಡಿದೆ, ಇದು ಹಂದಿ ಮಾಂಸ ಇದ್ದದ ಅಂತ ಕಂಡುಹಿಡಿದೆ. ಇಲ್ಲ ಇಲ್ಲ ಅಂತಿದ್ದಾರೆ. ಕುರಿದು, ಕೋಳಿದು ಅಂತಿದ್ದಾರೆ. ಇಲ್ಲ, ಇದು ಹಂದಿ ಮಾಂಸ, ಇದು ಬೇಡ, ಆ ಮಾಂಸ ಹಾಕ್ರಿ ಅಂತ ಹೇಳಿದೆ. ಅವಾಗ ಒಪ್ಪಿಕೊಂಡ್ರು, ಇಲ್ಲಲ್ಲ ಅದು ಹಂದಿ ಮಾಂಸನೇ, ಯಾಕೆ ತಿನ್ನಬಾರ್ದು? ನಾವು ತಿನ್ನುವುದು ಯೇಸುಪ್ರಭು ಹೇಳಿದ್ದಾನಲ್ಲ, ತಿನ್ನುವುದರಿಂದ ಮನುಷ್ಯನು ಕೆಡುವುದಿಲ್ಲ. ಆ ತಿನ್ನುವುದು ಹೊಟ್ಟೆಯೊಳಗೆ ಸೇರಿ ಹೊರಗಡೆ ಹೋಗುತ್ತದೆ, ಆದರೆ ಒಳಗಡೆಯಿಂದ ಬರುವುದೇ ಮನುಷ್ಯನ ಕೆಡಿಸ್ತದೆ ಎಂದು ಯೇಸು ಹೇಳಿದ್ದಾನಲ್ಲ ಎಂದಾಗ ನಾನು ಹೇಳಿದೆ, ಹಳೆ ಒಡಂಬಡಿಕೆಯಲ್ಲಿ ಹಂದಿ ಮಾಂಸ ತಿನ್ನುವುದಿಲ್ಲ ಎಂದೇ ಒಬ್ಬ ಆತನು ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅನೇಕರು ರಾಜಾಜ್ಞೆಗೆ ಭಯಪಟ್ಟು ಹಂದಿ ಮಾಂಸ ತಿಂದಿದ್ದಾರೆ. ಯಾಕಂದರೆ ಸೈತಾನಿಗೆ ಗೊತ್ತು ಅಶುದ್ಧ ಪ್ರಾಣಿಗಳು ಯಾವೆಂದು. ಹೌದು, ಮತ್ತು ಯೇಸು ಕ್ರಿಸ್ತನು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕೂಡ ಆ ಗೆರಸೇನರ್ ಎಂಬ ಪ್ರಾಂತಕ್ಕೆ ನದಿ ಪ್ರಯಾಣ ಮಾಡಿದಾಗ, ಸರೋವರ ಹಡಗಿನಿಂದ ಇಳಿದಾಗ ಆ ಪ್ರಾಂತ್ಯದಲ್ಲಿದ್ದ ಆ ದೆವ್ವಗಳ ಶಕ್ತಿಯಿಂದ ಪೀಡಿತನಾದ ವ್ಯಕ್ತಿ ಬಂದು ಯೇಸುವಿನ ಮುಂದೆ ಮೊಣಕಾಲು ಉರುತ್ತಾನೆ, ಓಡಿ ಬಂದು, ಮಹೋನ್ನತ ದೇವರ ಕುಮಾರನೇ, ನಿನಗೆ ನಮ್ಮ ಗೊಡವೇಕೆ ಎಂದು ಹೇಳುತ್ತಾನೆ. ಅದರಿಂದ ಯೇಸು ಆತನಿಗೆ, ನೀನು ಇವನನ್ನು ಬಿಟ್ಟು ಹೋಗು ಎಂದು ಆಜ್ಞಾಪಿಸಿದಾಗ, ಸ್ವಾಮಿ, ಆ ದೆವ್ವಗಳಿಗೆ ಗೊತ್ತು ಪ್ರೇರೆ, ಅಲ್ಲಿ ಹಂದಿಗಳ ಗುಂಪು ಮೇಯುತ್ತಿದೆ, ಆ ಗುಂಪಿನೊಳಗೆ ನಾವು ಹೋಗುತ್ತೇವೆ ಎಂದು ಯೇಸುವನ್ನು ಬೇಡಿಕೊಳ್ಳುವುದಾದರೆ ಅವುಗಳಲ್ಲಿ ಹೋಗೆಂದು ಆಜ್ಞಾಪಿಸುತ್ತಾನೆ. ಕಾರಣ, ಹಂದಿಗಳು ಅಶುದ್ಧ ಪ್ರಾಣಿಗಳು ಎಂದು ದೆವ್ವಗಳಿಗೆ ಗೊತ್ತು ಪ್ರೇರೆ. ಯೇಸುವಿಗೆ ಗೊತ್ತು, ದೆವ್ವಗಳಿಗೆ ಗೊತ್ತು. ಆದರೆ ಇಂದು
ಯೇಸುವನ್ನು ವಿಶ್ವಾಸಿಸಿದ, ಯೇಸುವಿನ ಆತ್ಮ ಹೊಂದದ, ಯೇಸುವನ್ನು ಯಥಾರ್ಥವಾಗಿ ಹಿಂಬಾಲಿಸದ, ಯೇಸುವನ್ನು ನಿಜವಾಗಿ ಪ್ರೀತಿಸಿ ಆತನ ಶಿಷ್ಯರಾಗದೆ ಆತನ ಸ್ವಾತಂತ್ರ್ಯವನ್ನು ಪಡೆಯದೆ ಇರುವ ಜನರು ಈ ರೀತಿ ತಪ್ಪಾದ ಮಾರ್ಗ ಹಿಡಿಯುತ್ತಾರೆ ಪ್ರೇರೆ. ಹಂದಿ ಮಾಂಸ ತಿಂದರೆ ತಪ್ಪಲ್ಲ ಅಂತ ಇದು ತಂದೆಯ ದೇವರು ಹೇಳಿದ್ದಾನೆ ಪ್ರೇರೆ. ಅಶುದ್ಧವಾದ ಪ್ರಾಣಿಗಳೆಂದು ದೆವ್ವಗಳಿಗೆ ಗೊತ್ತು, ಆದರೂ ಕೂಡ ಅವರು ತಿನ್ನುತ್ತಾರೆ. ಅವರು ಮಗನ ಫಾದರ್ ಮಾಡಿದರೂ ಕೂಡ ಆ ಆಜ್ಞೆ ಎಲ್ಲಿ ಮೀರುತ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಬ್ರಿಯರ ಗ್ರಂಥ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ, ಸುಲಭವಾಗಿ ಸಿಕ್ಕಿಸುವ ಪಾಪ. ಹೌದು ಪ್ರೇರೆ, ಮೊದಲನೇ ಪಾಪ ಪ್ರಾರಂಭವಾಗಿದ್ದೆ ಏದೇನು ತೋಟದಲ್ಲಿ. ತಿನ್ನಬೇಡರಿ ಆ ಮರದ ಹಣ್ಣು, ಒಳ್ಳೆ ಕೆಟ್ಟದ ಅರಿವನ್ನು ಹುಟ್ಟಿಸುವ ಆ ಮರದ ಹಣ್ಣನ್ನು ತಿನ್ನಬೇಡ್ರಿ, ಎಲ್ಲ ಹಣ್ಣು ತಿನ್ನಿರಿ, ಎಲ್ಲ ಮರದಿಂದಾಗ ಕೂಡ ಸೈತಾನ್ ಅವರನ್ನು ಮೋಸಪಡಿಸಿದ. ಯಾವ ವಿಷಯದಲ್ಲಿ? ತಿನ್ನುವುದರ ವಿಷಯದಲ್ಲಿ. ಹೌದು ಪ್ರೇರೆ, ಇಂದು ಅನೇಕರು ತಿನ್ನುವುದರ ವಿಷಯದಲ್ಲಿ ಮೋಸ ಹೋಗುತ್ತಿದ್ದಾರೆ. ಯೇಸು ಕ್ರಿಸ್ತನು ಕೂಡ ಹೇಳ್ತಿದ್ದಾನೆ ಪ್ರೇರೆ. ಲೋಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 34ನೇ ವಚನದಿಂದ ನೋಡುತ್ತೇವೆ, ನಿಮ್ಮ ಹೃದಯಗಳು ಭಾರವಾಗದಂತೆ ನೀವು ಅತಿ ಭೋಜನದ ಮದಡಿನಿಂದಾಗಲಿ ಕುಡಿಯುವುದರಿಂದಾಗಲಿ ನಿಮ್ಮ ಹೃದಯಗಳು ಭಾರವಾಗಬಾರದು. ಏಕೆಂದರೆ ಯೇಸು ಕ್ರಿಸ್ತನ 2ನೇ ಆಗಮನ ನೀವು ತಿಳಿಯದವರಾಗಿರಬಾರದು. ಪಕ್ಕನೆ ನಿಮ್ಮ ಮೇಲೆ ಬಂದು ನೀವು ಬಿಡಲ್ಪಡಬಾರದು. ಹೌದು ಪ್ರೇರೆ, ಹೃದಯಗಳು ಮಂದಮತಿ ಆಗ್ತಾವಂತ ಪ್ರೇರೆ. ಆದ್ದರಿಂದ ನಾವು ಪ್ರಾರ್ಥನೆಯಲ್ಲಿಯೂ, ಉಪವಾಸ ಪ್ರಾರ್ಥನೆಯಲ್ಲಿಯೂ, ಪರಿಶುದ್ಧತೆಯಲ್ಲಿಯೂ, ಭಕ್ತಿಯಲ್ಲಿಯೂ ನಾವು ಎಲ್ಲ ಸಮಯಗಳಲ್ಲಿ ದೇವರಿಗೆ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು, ಮನವಿಗಳನ್ನು ಮಾಡುತ್ತಾ ಜಾಗರೂಕತೆಯಿಂದ ಎಚ್ಚರಿಕೆಯಾಗಿರಬೇಕೆಂದು ಪ್ರಭು ಯೇಸು ಹೇಳ್ತಿದ್ದಾನೆ. ಹೌದು, ಹೀಗೆ ಪ್ರೇರೆ ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಎಚ್ಚರಿಕೆ. ಅನೇಕ ಬೋಧನೆಗಳಿವೆ ಪ್ರೇರೆ. ಆದರೆ ಯೇಸು ಏನು ಹೇಳ್ತಿದ್ದಾನೆ? ನಾನು ಹೇಳುವುದೇನೆಂದರೆ, ಹೌದು ಪ್ರೇರೆ, ಯೇಸು ಎಲ್ಲರೂ ಮಾತುಗಳು ಒಂದು ಕಡೆ ಇಡಬೇಕು ಪ್ರೇರೆ. ಪ್ರವಾದಿಗಳದ್ದು, ಅರಸರಾಗಿರ್ಬೋದು, ನ್ಯಾಯಸ್ಥಾಪಕರಾಗಿರ್ಬೋದು, ಕೀರ್ತನೆಗಾರರಾಗಿರ್ಬೋದು, ಮತ್ತು ಅಪೊಸ್ತಲರು, ಸುವಾರ್ತಿಕರು, ಪ್ರವಾದಿ, ಉಪದೇಶಕರು, ಬೋಧಕರು, ಅನೇಕ ಬೋಧನೆ ಒಂದು ಕಡೆಗೆ ಇಡಬೇಕು ಪ್ರೇರೆ. ಯೇಸುವಿನ ಬೋಧನೆಯೇ ಮೊದಲು ಸ್ವೀಕರಿಸಬೇಕು. ನಂತರ ಯೇಸುವಿನ ಬೋಧನೆಗೆ ಅಡಿಯಲ್ಲಿ ಯಾವ್ಯಾವ ಕ್ಯಾಚ್ ಆಗುತ್ತಾವೋ ಅವಟನ್ನು ಸ್ವೀಕರಿಸಬೇಕು ಪ್ರೇರೆ, ಸರಿ ಹೊಂದುತ್ತಾವೆ. ಉದಾಹರಣೆಗೆ ಯೇಸು ಪ್ರಭು ದಶಮಾಂಶ ಕುರಿತು ಎಲ್ಲಿ ಹೇಳಿಲ್ಲ ಪ್ರೇರೆ. ಕೊಡಿರಿ ಕೊಡಲಾಗುವುದು, ಯಾರಿಗೆ ಕೊಡ್ರಿ ಅಂತ ಹೇಳಿಲ್ಲ ಪ್ರೇರೆ. ಯಾರಿಗೆ ಕೊಡ್ರಿ? ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಂತೋಷದ ಕೂಟ ನಡೆದ್ರೆ ಹಾದಿ ಬೀದಿಗಳಿಗೆ ಹೋಗಿರಿ. ಕಣ್ಣಿಲ್ದವ್ರನ್ನ, ಕಿವಿಲ್ದವ್ರನ್ನ, ಮೂಕರನ್ನ, ಕುರುಡರನ್ನ, ಅಂಗವಿಕಲರನ್ನ, ಇವರನ್ನು ಕರೆಯಿರಿ. ದಿಕ್ಕಿಲ್ಲದವ್ರನ್ನ, ಅವರಲ್ಲಿ ನಿಮ್ಮ ಸಂತೋಷ ಹಂಚಿಕೊಳ್ಳಿರಿ. ಯಾಕಂದರೆ ಅವರಿಗೆ ಮತ್ತೆ ಕೊಡಲು ನಿಮಗೆ ಅವರಲ್ಲಿ ಏನೂ ಇಲ್ಲ. ಆದ್ದರಿಂದ ದೇವರಿಗೆ ಕೊಟ್ಟಂತಾಗುತ್ತದೆ. ಆದರೆ ಇವತ್ತು ನಾವು ನಮಗೆ ಬೇಕಿದ್ದವ್ರನ್ನೇ ಕರೀತೇವೆ ಪ್ರೇರೆ, ನಮ್ಮ ಸಂಬಂಧಿಕರನ್ನೇ. ಅವರು ನಮ್ಮನ್ನು ಕರೆಯೋದು, ನಾವು ಅವ್ರನ್ನ ಕರೆಯೋದು ಇದೇ. ನಿಮ್ಮಲ್ಲೇ ಪ್ರೀತಿಸಿದರೆ ಹೆಚ್ಚೇನು ಮಾಡಿದಂತಾಯಿತು? ನಿಮ್ಮ ಸಹೋದರನನ್ನೇ ನೀವು ಹೆಚ್ಚಾಗಿ ಪ್ರೀತಿಸಿದರೆ ಹೆಚ್ಚೇನು ಮಾಡಿದಂತಾಯಿತು? ಪಾಪಿಗಳು ಹಾಗೆ ಮಾಡುವುದಿಲ್ಲವೇ? ಮತ್ತೆ ಬರುತ್ತದೆಂದು ಇಷ್ಟ ಬಂದವರಿಗೆ, ಗೌರ್ಮೆಂಟ್ ಜಾಬ್ ಇದ್ದವರಿಗೆ ನೀನು ಸಾಲ ಕೊಡುವುದಾದರೆ ಹೆಚ್ಚೇನು ಬಂದಂತಾಯಿತು? ಪ್ರೇರೆ, ಪಾಪಿಗಳು ತಮಗೆ ಕೊಟ್ಟಷ್ಟು ಇನ್ನು ಬಡ್ಡಿ ಸಮೇತ ಬರುತ್ತದೆಂದು ಮಾಡುವುದಿಲ್ಲವೇ ಎಂದು ಯೇಸು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಅದರಿಂದ ಸುಳ್ಳು ಬೋಧನೆಗಳಿಗೆ ಕಿವಿಗೊಡಬಾರದೆಂದು ಪೌಲನು ಹೇಳುತ್ತಿದ್ದಾನೆ ಪ್ರೇರೆ. ಇಲ್ಲಿ ಪ್ರವೇಶವಾಗೋಣ ಪ್ರೇರೆ. ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಎಚ್ಚರಿಕೆ. ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. 2ನೇ ವಾಕ್ಯ. 3ನೇ ವಾಕ್ಯ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರ ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಯಾರಾದರೂ ಮನರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಯಾರೆ ಎಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮನಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷಪಡುತ್ತೇನೆ. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ
ಆತನಲ್ಲಿ ಇದ್ದುಕೊಂಡವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು 8ನೇ ವಾಕ್ಯದಿಂದ ಪ್ರೇರೆ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ 23. ಇವಾಗ 1ರಿಂದ 8ರವರೆಗೆ ಓದಿದೆವು. ಇವಾಗ 8ರಿಂದ 23ರವರೆಗೆ. ಕ್ರಿಸ್ತನನ್ನು ಅನುಸರಿಸದೇ ಇರುವ ಮನುಷ್ಯ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತೀಯ ಸುನ್ನತಿ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. 13ನೇ ವಾಕ್ಯ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ 14ನೇ ವಾಕ್ಯದಿಂದ ಆತನು ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸಾಹ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಯಿಸುತ್ತಾ ತೋರಿಸಿದನು. 16ನೇ ವಾಕ್ಯದಿಂದ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಕೆಲವರು 18ನೇ ವಾಕ್ಯದಿಂದ ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು 19ನೇ ವಾಕ್ಯದಿಂದ ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. 20ನೇ ವಾಕ್ಯ. ಪ್ರಾಪಂಚಿಕ ಬಾಲ ಬೋಧನೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿಸಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆಂದು ಎನಿಸಿಕೊಳ್ಳುತ್ತವೆ, ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಅದು ಪ್ರೇರೆ. ಇಲ್ಲಿ ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಎಚ್ಚರಿಸುವ ವಿಭಾಗದಲ್ಲಿ ಪೌಲನು ಎಲ್ಲ ಹೇಳುತ್ತಿದ್ದಾನೆ ಪ್ರೇರೆ. ಸಹೋದರರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಮತ್ತು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ತನ್ನನ್ನೇ ಯಜ್ಞವನ್ನಾಗಿ ಅರ್ಪಿಸಿಕೊಂಡಂತೆ ನೀವು ಪ್ರೀತಿಯಲ್ಲಿ ನಡೆಯಿರಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಮತ್ತು ಯಾರಾದರೂ ರಂಜನೆ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿ ಯಾರು ಆ ಭಯದಿಂದ ಇದನ್ನು ನಿಮಗೆ ಹೇಳುತ್ತಿದ್ದೇನೆ. ಮತ್ತು ನಾನು ಶರೀರ ಸಂಬಂಧದಿಂದ ದೂರ ಇದ್ದರೂ ಕೂಡ ಆತ್ಮ ಸಂಬಂಧದಿಂದ ಸಮೀಪವಾಗಿದ್ದೇನೆ. ನೀವು ಕ್ರಮವಾಗಿ ನಡೆದುಕೊಳ್ಳುವುದನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನೆ. ನೀವು ಆ ಸುಳ್ಳು ಬೋಧನೆಗಳಿಗೆ ಕಿವಿಗೊಡದೆ, ಹೌದು, ನೀವು ಆ ಪ್ರಭುವಿನಿಂದ ಯೇಸು ಕ್ರಿಸ್ತ ಎಂಬ ಆತನನ್ನು ಅಂಗೀಕರಿಸಿ ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ ಎಂದು ಹೇಳುತ್ತಿದ್ದಾನೆ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿ ಹೊಂದಿ ಮತ್ತು ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ ಕೊಲೊಸ್ಸೆ ಸಭೆಗೆ ಪೌಲನು. ಹೀಗೆ
ಮನುಷ್ಯರ ಸಂಪ್ರದಾಯಗಳನ್ನು ಆಚರಿಸಬೇಡಿರಿ, ಪ್ರಾಪಂಚಿಕ ಬಾಲಬೋಧೆಗಳಿಗೆ ಕಿವಿಗೊಡಬೇಡಿರಿ ಮತ್ತು ಮೋಸವಾದ ನಿರರ್ಥಕ ತತ್ವ